ಸೌಂಡಿಲ್ಲ ಇದ ಜಾಗ್ಯಾ ಚಾಲ ಮಾಡೋದು ಸಹಾಯಕ ಮೂರು ಅಂತ ಸ್ಟಾರ್ಟ್ ಮಾಡೋದಿಲ್ಲ ಸ್ಟಾರ್ಟ್ ಐತಿ ಹಿಡಿ ಎತ್ತುವಲ್ರಿ ಅವ್ರ ಹೂಣ ಹಿಂದಿ ಕನ್ನಡ ಇಲ್ಲ ಸರ ನಮಸ್ಕಾರ ರೀ. ನಾವು ಹಿರೇಬಾಗೇಡಿ ಟೋಲಿಂದ ಮಾತಾಡತ್ತವ್ರಿ. ಟೋಲ್ ಅಂತ ನಿಂತ ಹಿರೇಬಾಗೇಡಿ ರೀ, ಬೆಳಗಾವ್ ಜಿಲ್ಲಾ, ಬೆಳಗಾವ್ ತಾಲೂಕ್ ಹಿರೇಬಾಗೇಡಿ ಟೋಲ್ ಅಂತ ಏನಾದ ಸರ? ಕನ್ನಡ ಭಾಷೆನೇ ಮಾತಾಡತ್ತಾರ ಕನ್ನಡದಾಗ. ಹಲೋ ಬರ್ರಿ ಸಾಹೇಬ್ರೆ ಇಲ್ಲಿ. ಹಲೋ ರೀ, ಇವ್ರಿಗೆ ಕನ್ನಡ ಬರೋದಿಲ್ಲ ಅಂತ ನಿಮ್ಮ ಸಿಬ್ಬಂದಿ ನಿಮ್ಮ ಫೋನ್ ನಂಬರ್ ಹೇಳಿರಲ್ಲ, ಕನ್ನಡ ಬರೋದಿಲ್ಲ ಅಂತೀರಿ. ನಾವೇನು ಮಾಡೋದು? ನೀವು ಹಚ್ಕೊಡ್ರಿ ಮ್ಯಾನೇಜರ್ಗೆ. ಅಲ್ಲ, ನೀವು ಅವ್ರ ನಂಬರ್ ಹಚ್ಕೊಡ್ರಿ, ಇವ್ರ ನಂಬರ್ ಹಚ್ಕೊಂಡ್ ಅನ್ನತ್ತೀರಿ. ಹಂಗಾರೆ ಇಲ್ಲಿ ಅವ್ರ ಬಂದು ರೊಕ್ಕ ಕಲೆಕ್ಟ್ ಮಾಡ್ಕೋಬೇಕಿತ್ತಲ್ಲ ನೀವು ಗಾಡಿಗಳಿಗೆ. ಈಗ ನೋಡ್ರಿ, ವರ್ಷಗಾಲ ನಿಮ್ದು ಟೋಲ್ ಹಾಕದಾಗ ವೇ ಬ್ರಿಡ್ಜ್ ಚಾಲು ಇರ್ತೈತಿ, ತೂಕದ ವರ್ಷಗಾಲ ಇರ್ತೈತಿ. ನಮ್ಮ ಕಬ್ಬಿನ ಸೀಸನ್ ಬಂತಂದ್ರ ನಿಮ್ದು ಬಂದ್ ಇರ್ತೈತಿ ಅಲ್ರಿ. ನಮ್ಮ ಕಬ್ಬಿನ ರೈತರ ಕಬ್ಬ ಹಚ್ಚಾಕ್ ಚಾಲು ಮಾಡ್ರಿ ಅಂದ್ರ ಬಂದ್ ಮಾಡ್ತೀರಿ. ಯಾಕಂದ್ರ ನಿಮಗ MLAಗಳದು, ಮಂತ್ರಿಗಳದು, ಆ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರದು ಅವ್ರು ಹೇಳ್ತಾರ, ಬಂದ್ ಮಾಡ್ತಾರ. ಅವ್ರಿಂದ ನೀವು ನಡೆಸವ್ರ. ಈಗ ಕಬ್ಬಿನ ಸೀಸನ್ ಬಂದಾಗ ನೀವು ಯಾಕ ನಿಮ್ ವೇ ಬ್ರಿಡ್ಜ್ ಬಂದ್ ಮಾಡ್ತೀರಿ? ನಾವು ನೋಡ್ರಿ, ಅಲ್ಲೇ ತೂಕದ ಮಿಷನ್ ಐತಿ. ನಾವು ತೂಕ ಮಾಡಿ ರೈತರ ನಿಮಗ ಇದನ್ನ ಕಟ್ತೇವಲ್ಲ, ನಾವು ಟ್ಯಾಕ್ಸ್ ಕಟ್ತೇವಲ್ರಿ. ನೋಡ್ರಿ, ನಮ್ಮ ಸರ್ ಜೊತೆ ಮಾತಾಡಿ, ನೀವು ಸರ್ ಇಲ್ಲಿ ಯಾರು ಇರ್ತಾರೆ ನಿಮ್ ಹಿಮ್ಮಟ್ ಮಾತಾಡೋರು ನಾವು. ನೀವು ಫೋನ್ ಈಗ ನಿಮ್ಮ ಏನೇನ್ರಿ, ನೀವು ಫೋನ್ ನಂಬರ್ ಹಚ್ಚಿದ್ರಿ, ಟೋಲ್ ನಂಬರ್ ಹೇಳ್ರಿ. ಮತ್ತ ಅವ್ರ ಕನ್ನಡ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಿದ್ರಿ? ನಮ್ಮ ಕರ್ನಾಟಕದಾಗ ಐತಿಲ್ಲ ನೋಡ್ರಿ, ನಿಮ್ ಟೋಲ್ ನಾಕ ನಮ್ ಕರ್ನಾಟಕದಾಗ ಐತಿಲ್ವ? ನಾವು ಫೋನ್ ಹಚ್ಚಿದಾಗ ನಮ್ ಕನ್ನಡದಾಗ ಮಾತಾಡ್ಬೇಕು. ಅವ್ರ ತಪ್ಪು, ನಿಮ್ ತಪ್ಪು, ನಮ್ ತಪ್ಪು. ನೋಡ್ರಿ, ಗೋರ್ಮೆಂಟ್ ಅಂದ್ರ ಗೋರ್ಮೆಂಟ್ ಏನೋ ಮ್ಯಾಲಿಂದ ಬಿದ್ದಿರ್ತೈತಿ. ನಾವು ಮಾಡಿದಾಗ ಗೋರ್ಮೆಂಟ್ ಇಲ್ರಿ. ನೋಡ್ರಿ ಸರ, ನೀವು ಬಂದವಂದ್ರ ಗೈಡ್ಲೈನ್ ಸರಿ ಕೊಡ್ಬೇಕ. ಇಲ್ಲಿ ಎದರೇಂದ್ರ ಸಿಬ್ಬಂದಿ ನಾ ಹೇಳಿಲ್ಲ, ಕನ್ನಡ ಅಂತ ಹೇಳಿಲ್ರ ಅವಂಗ. ಮತ್ ಕಟ್ ಮಾಡ್ತಾರಂದ್ರ ಮತ್ ಇಲ್ಲಿ ಇದ್ದವ್ರ, ಮತ್ ನೀವು ಇದ್ದವ್ರ ಕಲೆಕ್ಟ್ ಮಾಡ್ತಾರ ದುಡ್ಡು. ಇಲ್ರಿ, ಇಲ್ಲಿ ಟೋಲರ ಇಸ್ಕೋತಾರಿಲ್ಲ, ಟೋಲ್ ಇದ್ದಾರ ಇಸ್ಕೋತಾರಿ. ಮತ್ತೆ ಟೋಲ್ ನಾವು ಕಬ್ಬಿನ ಸೀಸನ್ ಬಂದಾಗ ಯಾಕೆ ನೀವು ಟೋಲ್ ಇದನ್ನ ತೂಕ ಮಾಡೋ ಮಿಷನ್ ಬಂದಿರ್ತಾರಿ? ಮಾನ್ಯ ರೈತ ಬಾಂಧವರು ಮತ್ತು ಇಲ್ಲಿ ಅಂತ ಜಿಲ್ಲಾಧಿಕಾರಿಗಳು ಏನ ಸಮಸ್ಯೆ ಅಂದ್ರ, ನಮ್ ಬಾಗೇಡಿ ಟೋಲ್ನಾಗ ವರ್ಷಗಾಲ ತೂಕದ ಮಿಷನ್ ಚಾಲು ಇರ್ತೈತಿ. ಅದ ವರ್ಷಗಾಲ ಇಲ್ಲಿ ಬಾಗೇಡಿ ಟೋಲ್ ಹಾಕಕ್ ನಮ್ಮ ಕಬ್ಬು ಏನ್ ರೈತರು ಕಳ್ಸಾಕ್ ಚಾಲು ಮಾಡ್ತಾವು, ಅವಾಗ ಈ ತೂಕದ ಮಿಷನ್ ಬಂದಿರ್ತಾರೆ ಅವ್ರು. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಇವ್ರಿಗೆಲ್ಲ ಸಂಬಂಧಿಕರು ಇವ್ರೆಲ್ಲ. ನಾವು ರೈತರು ಅಷ್ಟ ಹೊರಗಿಂದ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲಂಗಾಗಿದಾರ ಇಲ್ಲಿ. ಇವ್ರದ್ದು ಏನ ಕೆಲಸ ಅಂದ್ರ ಈ ತೂಕದ ಮಿಷನ್ ಈಗ ಬಂದಿಟ್ಟಾರ. ಸಾಕಷ್ಟು ರೈತರ ನನಗ ಫೋನ್ ಮಾಡಿದ್ರು, ಮತ್ತ ರೈತರ ಎಲ್ಲ ಹೇಳ್ರಿ, ಇಲ್ಲಿ ತೂಕದ ಮಿಷನ್ ಬಂದಿಟ್ಟಾರ. ಕಾರ್ಖಾನೆಗೊಳಗ 2 ರಿಂದ 3 ಟನ್ ಕಬ್ಬು ಹಿಡಿಯತಾರ. ಯಾಕಂದ್ರ ನಾವು ಬಾಗೇಡಿ ಏರಿಯಾದಾಗ ಇಲ್ಲಿ ಏನ ಸುತ್ತಮುತ್ತ ಹಳ್ಳಿ ಅದಾವಲ್ಲ,
ಇಲ್ಲಿಂದ ಈ ಕಾರ್ಖಾನೆಗೆ ಹೋಗ್ಬೇಕಾದ್ರೆ ನಮಗ ಪ್ರೈವೇಟ್ ವೇ ಬ್ರಿಡ್ಜ್ ಕೂಡ ಇಲ್ಲ. ಎಲ್ಲರ ಕಾಟ ಮಾಡಿಸ್ಕೊಂಡ್ ರೊಕ್ಕ ಕೊಟ್ಟು ಕಾಟ ಮಾಡಿಸ್ಕೊಂಡ್ ನಾವು ವೇ ಬ್ರಿಡ್ಜ್ ಮಾಡ್ಬೇಕು, ತೊಗೊಂಡ್ ಹೋಗ್ಬೇಕ ಮಿಷನ್ಲೆ ಕಾಟ ಮಾಡಿಸ್ಕ್ಯಾರ ಗಾಡಿಗಳನ್ನ ಅಂತ ಹೇಳ್ರ. ಇಲ್ಲಿ ಈ ಭಾಗದಾಗ ವೇ ಬ್ರಿಡ್ಜ್ ಕೂಡ ಇಲ್ಲ ರೈತರಿಗೆ. ಅದನ್ನ ಫೈದೆ ಏನ್ ತಗೋತಾರ ಅಂದ್ರೆ ಕಾರ್ಖಾನೆ ಮಾಲೀಕರ 2 ಟನ್ 3 ಟನ್ ಹೊಡ್ಯಾಕ್ ಚಾಲೂ ಮಾಡಿಬಿಟ್ಟಾರ. ಈಗ ಇಲ್ಲಿ ಇದ್ದಂತ ಜನಪ್ರತಿನಿಧಿಗಳು ಇದನ್ನ ಬಂದ್ ಮಾಡಿಸ್ತಾರ. ಯಾಕಂದ್ರೆ ಅವರು ಕಾರ್ಖಾನೆಗಳು ಅದಾವ, ಅದರ ದೇಶದಿಂದ ಇವ್ರು ಬಂದ್ ಮಾಡ್ಸಾವ್ರಿ. ಇಲ್ಲಿ ಬಂದ್ ಮಾಡಿಸ್ಕ್ಯಾರ. ಈಗ ನಮ್ಗೆ ರೈತರಿಗೆ ನಮನಿ ತೊಂದರೆ ಮಾಡೋದು, ಕಬ್ಬು ತುಡುಗು ಮಾಡುವಂತ ಕೆಲಸ ಇವ್ರು ಕಾರ್ಖಾನೆಯವ್ರು ಮಾಡ್ತಾರ. ಯಾಕಪ್ಪ ಅಂದ್ರ ಇವ್ರಿಗೆ ನಾವು ಸಾಕಷ್ಟು ಟೋಲ್ ರೊಕ್ಕ ಕೊಡ್ತಾವು, ಇದನ್ನೆಲ್ಲ ಮಾಡ್ತಾವ ಮಾನ್ಯ ಜಿಲ್ಲಾಧಿಕಾರಿಗಳ. ಇದನ್ನ ನೀವು ಗಮನಕ್ಕೆ ತಗೋಬೇಕಾಗತ್ತೆ. ಯಾಕಂದ್ರ ರೈತರಿಗೆ ಇಲ್ಲೇ ನಿಮ್ಗೆ ಒಂದ್ 10-20 ಕಿಲೋಮೀಟರ್ದಾಗ ಇಟ್ಟು ಸಮಸ್ಯೆ ಐತಿ. ಅಧಿವೇಶನ ಬೇರೆ ನಡೆಯತ್ತ. ಈಗ ಇದನ್ನ ಸರಿಯಾದ ರೀತಿಯಲ್ಲಿ ಬಂದ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಎಸಿ ಅವ್ರು ಏನ್ ಮಾಡತ್ತಾರೆ, ಆಮೇಲೆ ಪಾಪ ಎಸಿ ತಹಸೀಲ್ದಾರ ಮಲ್ಕೊಂಡ್ ನಿದ್ದೆ ಮಾಡುದು, ಇದಕ್ಕ ಅಷ್ಟೇ ಕೆಲಸ ಮಾಡೋದಲ್ಲ. ಬರ್ರಿ ಇಂಥವು ಒಂದ್ ಸ್ವಲ್ಪ ಗಮನ ಹರಿಸಿ. ವರ್ಷಕಾಲ ಐತಂತ ತೂಕದ ಮಿಷನ್ ಈಗ ಬಂದೈತಿ ಅಂದ್ರ ಇದಕ್ಕೆ ಯಾರ್ಯಾರ ಕೈವಾಡ ಐತಿ ಅನ್ನುವಂಥದ್ರ ಒಂದು ಮುಂದಿನ ದಿನಮಾನದಾಗ ನಾಳೆ ನಾವು ಅಧಿವೇಶನದೊಳಗೆ ಏನೈತಲ್ಲ ಇದನ್ನು ವಿಷಯನ್ನ ಎತ್ತಬೇಕಾಗತ್ತೆ. ಈ ಟೋಲ್ ನಾಕಾನು ಇದನ್ನ ಒಂದ್ಸಲ ಕಿತ್ತು ತೆಗಿಬೇಕಾಗೈತಿ. ಇದನ್ನ ಟೋಲ್ ನಾಕಾನು, ಈ ಟೋಲ್ ನಾಕ ಸಾಕಷ್ಟು ರೊಕ್ಕ ತೋತಾರು. ಆದ್ರ ವರ್ಷಗಾಲ ಚಾಲು ಇರ್ತೈತೆ. ಏನಂದ್ರ ತೂಕದ ಮಿಷನ್ ವರ್ಷಗಾಲ ತೂಕದ ಮಿಷನ್ ಚಾಲು ಇದ್ರ ಈಗ ರೈತ ಕಬ್ಬು ತೂಕ ಮಾಡ್ಬೇಕಂದ್ರ ಅದನ್ನ ಬಂದ್ ಇಡುದು. ಈಗ ಬಂದ್ ಹಾಕಿ ಕೀಲಿ ಹಾಕುವಂತ ಕೆಲಸ ಮಾಡ್ತಾರ ಅವ್ರು.